ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ವಿಶ್ವ, ಯಾರೋ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಕಣೋ. ಇದಿಲ್ಲಿಗೆ ಮುಗಿಯಲ್ಲ. ನನ್ನ ಪ್ರಕಾರ ಮದುವೆಲಿ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ನಿಜ ಕಣೋ, ನಾವು ಸಿಂಪಲ್ ಆಗಿ ಚಪ್ರಶಾಸ್ತ್ರನ ಅರೇಂಜ್ ಮಾಡಬೇಕಾಗಿತ್ತು. ಆಗಿದ್ದಾಯ್ತು ಕಣೋ. ವಿಶ್ವ, ಇನ್ ಮುಂದೆ ಮದುವೆ ಕೆಲಸ ಎಲ್ಲ ನೀನೊಬ್ನೇ ಮಾಡಬೇಡ. ನಮ್ಮನ್ನು ಜೊತೆಲಿ ಇಟ್ಕೊಂಡು ಮಾಡು. ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾರು ಬಂದ್ರೂ ಏನೂ ಮಾಡೋಕ್ಕಾಗಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ವಿಶ್ವ, ನಾವ್ ಯಾರು ಹೊರಗ್ನೋರಲ್ಲ. ಬರೀ ಅತ್ತೆ ಮರ್ಯಾದೆ ಅಲ್ಲ ಕಣ, ಇವತ್ ನಮ್ಗಳ ಮರ್ಯಾದಿನೂ ಹೋಯ್ತು. ಮದ್ವೆ ಮುಗಿಯೋವರೆಗೂ ನಾವೆಲ್ಲ ಎಚ್ಚರಿಕೆಯಿಂದ ಇರೋಣ ಕಣ. ಅದೆಲ್ಲ ಸರಿ. ಈಗ ಮಧ್ಯಾಹ್ನಕ್ಕೇನಾದ್ರೂ ವ್ಯವಸ್ಥೆ ಮಾಡಿದೀಯಾ ಹೇಗೆ? ಬೆಳಗ್ಗೆ ನಯನವ್ರು ಉಳಿಸಿದ್ರು, ಆದ್ರೆ ಈಗ ಇಲ್ಲ ರಾಹುಲ್, ಮಧ್ಯಾಹ್ನಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಊಟಕ್ಕೆ ಆರ್ಡರ್ ಮಾಡಿದ್ದೀನಿ. ಸರಿ, ಅದೇ ನೋಡ್ಕೋ. ಇದೆಲ್ಲ ಹೇಗಾಯ್ತು? ಯಾರು ಮಾಡಿರ್ಬೋದು? ಒಂದು ಗೊತ್ತಾಗ್ತಿಲ್ವಲ್ಲ. ನೋಡು ಹೇಗ್ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ. ಈ 20 ವರ್ಷದಲ್ಲಿ ಒಂದ್ಸರ್ತಿನಾರು ಅವ್ರ ಹಿರಿಯರಿಗೆ ಎಡೆ ಇಟ್ಟಿದ್ದಾರೆ ಅಂತ್ಯಾ? ಅಮ್ಮ, ನೀವು ಒಳ್ಳೆ ಸರಿಯಾಗಿ ಹೇಳಿದ್ರಿ. ರಾತ್ರಿ ಮನೆ ಬಿಟ್ಟು ಹೋಗೋರು ಅಲ್ಲಿಗೆ ಎಪ್ಪಾಕಿಟ್ಟೋಗ್ತಾರಾ? ಏನು ಮಾಡಿರಲ್ಲ. ಹೌದು, ಅವ್ರಿಗೇನಾಗ್ಬೇಕಾಗಿದೆ? ನಾಳೆ ರಾಹುಲ್ಗೇನಾರು ಆದ್ರೆ ಅವ್ರಿಗೆ ಒಳ್ಳೇದಲ್ವಾ? ನೋವೆಲ್ಲ ನಮಗ್ ತಾನೇ ಆಗೋದು. ಅಮ್ಮ, ಹಾಗ್ಯಾಕೆ ಮಾತಾಡ್ತೀರಾ? ನೋಡಮ್ಮ ನಯನ, ಹಿಂದಿನಿಂದ ಬಂದಿದೆ ಅದು. ಚಪ್ರದ ದಿವ್ಸ ಕಳಶ ಇಟ್ಟು ಹಿರಿಯರಿಗೆ ಧೂಪ ಹಾಕ್ತಿದ್ವಿ. ಇವಾಗ ಇದನ್ನ ನಿಲ್ಲಿಸ್ಬೋದಾ ಹೇಳು? ಯಾರ ಮನೇಲಿ ಚಪ್ರ ಆದ್ರೂ ಆ ಕಾರ್ಯ ಮಾಡೇ ಮಾಡ್ತಾರೆ. ಏನು, ನಾ ಈ ಮನೆಗ್ ಬಂದಿದ್ದೀನಿ, ಹಿರಿಯರಿಗೆ ಧೂಪ ಹಾಕೋಣ ಅನ್ಕೊಂಡಿದ್ದೆ. ಯಾಕೋ ಹಾಗಲ್ಲ ಅನ್ಸ್ತಾ ಇದೆ. ಅಮ್ಮ, ನೀವ್ ಯಾಕೆ ಬೇಜಾರ್ ಮಾಡ್ಕೊಳ್ತೀರಾ? ಯಾರು ಏನಾದ್ರೂ ಅನ್ಲಿ, ನಾನಿದ್ದೀನಲ್ವಾ? ನಾವೆಲ್ಲ ಸೇರ್ಕೊಂಡು ಎಷ್ಟಾಗುತ್ತೋ ಅಷ್ಟ್ರ ಮಟ್ಟಿಗೆ ಎಡೆ ಇಡೋಣ. ಅಲ್ಲಮ್ಮ, ಅದನ್ನೇ ಅವ್ರು ದೊಡ್ಡದ್ ಮಾಡಿದ್ರೆ ಏನ್ ಮಾಡೋದು? ಅದನ್ನ ಆಮೇಲೆ ನೋಡೋಣ. ಈಗ ಎಡೆಗೆ ಏನೇನಿದೆಯೋ ಅದನ್ನ ಸಿದ್ಧ ಮಾಡೋಣ. ರಶ್ಮಿ, ನೀನು ಶಿವು ಅಣ್ಣಂಗೆ ಹೇಳಿ ತುಪ್ಪದ ಸಾಮಾನ್ ತರ್ಸು. ಹೋಗು. ಹಾ ಸರಿ. ಅಮ್ಮ ಬನ್ನಿ, ಎಡೆಗೆ ಏನೇನ್ ಬೇಕೋ ಅದನ್ನೆಲ್ಲ ನಾವು ಸಿದ್ಧ ಮಾಡ್ಕೊಳ್ಳೋಣ. ಬನ್ನಿಮ್ಮ. ಅಮ್ಮ, ಈ ಕೆಲ್ಸದ ಗಡಿ ಬಿಡಿಯಲ್ಲಿ ನಾವು ಮುಖ್ಯವಾಗಿದ್ದ ಕೆಲ್ಸನೇ ಮರ್ತ್ಬಿಟ್ಟಿದೀವಿ. ಏನಾಯ್ತು ಅಂತ ಬೇಗ ಹೇಳು ಶಾಂಭವಿ. ಮೊದ್ಲೇ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಅಮ್ಮ, ಎಡೆ ಇಡ್ಬೇಕಾಗಿತ್ತಲ್ವಾ? ಏನ್ ಹೊಸ್ದಾಗ್ ಕೇಳ್ತಿದ್ಯಲ್ಲೇ? ಮುಂಚೆನೆ ಎಲ್ಲ ಮಾತಾಡ್ಕೊಂಡಿದೀವಿ ತಾನೆ? ಅಮ್ಮ, ಎಡೆಗೇನು ಸಿದ್ಧನೇ ಇಲ್ಲ. ಎಲ್ಲದನ್ನೂ ಹೊರಗಡೆಯವ್ರಿಗೆ ಒಪ್ಸಿದ್ವಿ. ಈ ವಿಶ್ವ ಮಾಡಿದ ಕೆಲಸದಿಂದ ಮನೆಗೇನು ಬಂದೇ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅದಕ್ಕೆ ನಂಗೆ ಹೇಳಿದೀನಿ, ಎಡೆ ಮಾತನ್ನ ಯಾರು ಎತ್ತಲೇಬೇಡಿ ಅಂತ. ಅವ್ರಿಗೆಲ್ಲ ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ರಾಹುಲ್ ಕೇಳಿದ್ರೆ ಏನೇ ಹೇಳೋದು? ನಮ್ಮನೆ ಮದುವೆಯಲ್ಲಿ ಎಡೆ ಇಡೋ ಪದ್ಧತಿನೇ ಇಲ್ಲ ಅಂತ ಹೇಳ್ಬಿಡಿ. ಇದನ್ನೆಲ್ಲ ಯಾರು ಇವಾಗ ಮಾಡ್ತಾರಮ್ಮ? ಸರಿ, ಅದೇನ್ ಹಸೆ ಹಾಸಿ ಇವತ್ತಿನ ಕೆಲ್ಸ ಮುಗಿಸಿ. ಈ ಚಪ್ರದ ಕೆಲ್ಸ ಮುಗ್ದ್ರೆ ಸಾಕು ಅನಿಸ್ಬಿಟ್ಟಿದೆ. ರಾಹುಲ್ ಕೇಳಿದ್ರೆ ಏನಾದ್ರೂ ಹೇಳ್ತೀನಿ, ಹೋಗು. ಹಲೋ, ಯಾಕೋ ಹೀಗ್ ಕೂತಿದ್ಯಾ? ಅಲ್ಲ ಕಣೋ,
ನಾವೆಲ್ಲ ನಿನ್ ಮದ್ವೆ ಮಾಡ್ಬೇಕು ಅಂತ ರೆಡಿ ಮಾಡ್ಕೋತಾ ಇದ್ರೆ ನೀನ್ ನೋಡಿದ್ರೆ ಹೀಗ್ ಮುಖ ಊದಿಸ್ಕೊಂಡ್ ಕೂತಿದ್ಯಾ. ನಿನ್ನ ನೋಡ್ತಾ ಇದ್ರೆ ಹಗ್ಲಲ್ಲಿ ಕಣ್ಣೇ ಕಾಣ್ದೇ ಇರೋ ಪಕ್ಷಿ ನೆನ್ಪಾಗ್ತಾ ಇದೆ. ಆ ಪಕ್ಷಿ ಯಾವ್ದು ಅಂತ ಹೇಳಿದ್ರೆ ತಾರಾ ಕೋಪ ಮಾಡ್ಕೋತಾಳೆ. ಆ ಪಕ್ಷಿ ಯಾವ್ದು ಅಂತ ನನಗ್ ಗೊತ್ತು, ನೀನ್ ಸುಮ್ನೆ ಇರು. ಇವ್ರು ನನ್ ಮುದ್ದು ರಾಜ, ಇವ್ರಿಗೆ ಹಾಗೆಲ್ಲ ಅನ್ಬೇಡ. ಇವ್ರ ಮುಖ ನೋಡು, ತೊಳ್ದಿರೋ ಮುತ್ತಿನ ಹಾಗೆ ಹೊಳಿತಾ ಇದೆ. ಹಲೋ, ಇವಾಗ ಗೊತ್ತಾಯ್ತಾ? ಪ್ರೀತಿಸ್ತಾ ಇರೋ ಇಬ್ರು ಮಧ್ಯೆ ಬಂದು ಫಿಟ್ಟಿಂಗ್ ಇಡಬಾರ್ದು. ಹಲೋ, ನಾನೇನ್ ನಿಮ್ಮಿಬ್ರು ಮಧ್ಯ ಬರ್ತಾ ಇಲ್ಲ. ಏಳ್ ಕಣ್ಣಂಗ್ ನೀನ್ ರಾಜ್ಕುಮಾರನೇ ಇರ್ಬೋದು, ಆದ್ರೆ ನನ್ ಫ್ರೆಂಡ್ಸ್ ಗಳಿಗೆ ನೀನ್ ಚೆನ್ನಾಗ್ ಕಾಣಿಸೋದ್ ಬೇಡ್ವಾ? ದೀಪಾ, ಸುಮ್ನೆ ಇರು. ಯಾರು ಬಂದೇ ಇಲ್ಲ. ತಾರಾ ಅವ್ರ ಮುಂದೆ ನನ್ ಕಾಲ್ ಎಳಿತಿದೀಯಾ? ಬೆಳಿಗ್ಗೆ ನನ್ ಹಿಂದೆ ಸುತ್ತಾ ಇದ್ರಿ, ಈಗ ದೀಪಾ ಫ್ರೆಂಡ್ಸ್ ಬೇಕಾ ನಿಮಗೆ? ತಾರಾ, ನೀನ್ ಸುಮ್ನೆ ಕೋಪ ಮಾಡ್ಕೋತಾ ಇದ್ಯಾ. ಇವನ್ ಸೈಕಾಲಜಿ ಅರ್ಥ ಆಗ್ತಾ ಇಲ್ಲ ನಿನ್ಗೆ. ನನಗೆಲ್ಲ ಅರ್ಥ ಆಗುತ್ತೆ. ಇವ್ರಿದಾರಲ್ಲ ಇವ್ರು. ಓ, ಇನ್ನೂ ಮದ್ವೆನೇ ಆಗಿಲ್ಲ, ಆಗ್ಲೇ ಅನುಮಾನ ಶುರುವಾಯ್ತಾ? ತಾರಾ, ನಾರ್ಮಲ್ ಆಗಿ ಎದ್ರಿಗಿರೋ ಹುಡ್ಗಿರ್ ಮುಂದೆ ತನ್ ಸುಂದರವಾಗಿರೋ ಗರ್ಲ್ ಫ್ರೆಂಡು ಅಥವಾ ಹೆಂಡತಿನ ತೋರ್ಸಿ ಉರ್ಸೋ ಅಭ್ಯಾಸ ಹುಡುಗರ್ಗಿರತ್ತೆ. ಹೌದಾ ರಾಹುಲ್, ನಿಮಿಗೂ ಹಾಗ ಆಸೆ ಇದೆಯಾ? ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಈ ಪ್ರಪಂಚದ ಮುಂದೆ ನನ್ನ ಅದೃಷ್ಟನ ಉಳಿಸ್ಕೋಬೇಕು ಅಂತ ಆಸೆ ಇದೆ. ಏನೋ ಅದು ತಮ್ಮ ಅದೃಷ್ಟ. ರಾಹುಲ್, ಬರೀ ನೀನ್ ಈ ಲುಕ್ಕಲ್ಲೇ ಇವಳಿಗೆ ಅರ್ಥ ಆಗಲ್ಲ. ಇವಳು ನಿನ್ಗಿಂತ ಪೆದ್ದಿ. ಅದೇನು ಅಂತ ಬಾಯ್ ಬಿಟ್ಟು ಕ್ಲಿಯರ್ ಆಗಿ ಹೇಳು. ನನಗ್ ಸಿಕ್ಕಿರೋ ಈ ರತಿ ರೂಪದಲ್ಲಿ ಚಂದ್ರಮುಖಿ, ವಾವಾ ವಾವಾ, ಗುಣದಲ್ಲಿ ಪ್ರಾಣಸಖಿ. ಒಬ್ಬಳಲ್ಲೇ ಈ ಎರಡು ಗುಣ ಕೂಡೋದು ತುಂಬಾನೇ ಅಪರೂಪ. ಆದ್ರೆ ತಾರಾ ಅವ್ರೆ, ನೀವು ನನಗ್ ಸಿಕ್ಕಿದ್ ಲಕ್ಕಲ್ವಾ? ಅದಕ್ಕೆ ಮತ್ತೆ ನಾನ್ ನಿಮ್ಮನ್ನ ಎಲ್ರ ಮುಂದೆ ಮೆರೆಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಈಗ ಗೊತ್ತಾಯ್ತಾ ತಾರಾ, ಇಂಥ ಪ್ರೀತಿನ ನೀನ್ ಅನುಮಾನಿಸ್ತಾ ಇದ್ದೆ? ಪ್ರೀತಿ ಇದ್ರೇನೆ ತಾನೇ ಅನುಮಾನನೂ ಇರೋದು. ತಪ್ಪು ತಾರಾ, ಪ್ರೀತಿಲಿ ಅನುಮಾನದ ಕೊಳೆ ಇರಬಾರ್ದು. ಒಂದ್ಸಲ ಮನಸ್ಸುಗಳು ಕೂಡಿದ್ರೆ ಅದರಲ್ಲಿ ಭೇದನೇ ಇರಲ್ಲ. ಬೇರೆ ಆಗಿರೋದೆಲ್ಲ ಒಂದಾಗೋದೇ ಪ್ರೀತಿ. ನೀವೇ ನನಗಿದ್ನೆಲ್ಲ ಫೋನಲ್ಲಿ ಹೇಳಿದ್ದು. ನಿಮ್ ಪಾಠನ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಆಗ್ತಾ ಇಲ್ಲಪ್ಪ. ಹಲೋ ಸರ್, ಇನ್ನು ನೀವಿಬ್ರು ಲೈಫ್ ಲಾಂಗ್ ರೊಮ್ಯಾನ್ಸ್ ಮಾಡ್ಬೇಕು. ಎಲ್ಲ ಇವತ್ ಒಂದೇ ದಿನ ಮುಗಿಸ್ಬೇಡಿ. ಆಮೇಲೆ ರಾಹುಲ್, ನಿನ್ನ ಹಸೆ ಕುರಿಸುವಾಗ ನಾನು ಲೈವ್ ಹೋಗ್ತೀನಿ. ನೀನ್ ಈ ತರ ಸುಸ್ತಾಗಿರೋ ತರ ಡಲ್ ಆಗಿರ್ಬಾರ್ದು. ಲೈವ್ಲಿ ಆಗಿ, ಫ್ರೆಶ್ ಆಗಿ, ಎನರ್ಜೆಟಿಕ್ ಆಗಿರ್ಬೇಕು. ಅರ್ಥ ಆಯ್ತಾ? ಓಕೆ. ನಯನ, ಧೂಪ ಏನೋ ತಂದಾಯ್ತು. ಹಿರಿಯರ್ ಹಾಕೋತಿದ್ ಬಟ್ಟೆ ಇಡ್ಬೇಕಲ್ವಾ? ನಮ್ಮ ಮನೆಯಲ್ಲಿ ಹಿರಿಯರ್ ಹಾಕೊಂಡಿದ್ ಬಟ್ಟೆನೆಲ್ಲ ಒಂದ್ ಕಡೆ ಜೋಡ್ಸಿಡ್ತಾ ಇದ್ವಿ. ಹಬ್ಬದ ದಿವಸ ಬಂತು ಅಂತಂದ್ರೆ ಅದನ್ನೆಲ್ಲ ಒಗ್ದು ಇಸ್ತ್ರಿ ಮಾಡಿ ಪೂಜೆಗಿಡ್ತಾ ಇದ್ವಿ. ಅಮ್ಮ, ಆ ಬಟ್ಟೆಗಳೆಲ್ಲ ಈಗ್ಲೂ ಇದೇ ಮನೇಲಿದೆ ಅನ್ಸುತ್ತೆ ಅಲ್ವಾ? ಇರ್ಬೋದೇನೋ, ಆದ್ರೆ ಅದ್ ನಮ್ ಕೈಗೆ ಸಿಗ್ಬೇಕಲ್ಲ. ಸಿಕ್ರು ಅದನ್ನ ಒಗ್ದಿರ್ತಾರೋ ಇಲ್ವೋ, ಹ್ಯಾಗ್ ಪೂಜೆಗಿಡೋದು? ಅಮ್ಮ, ಆ ಬಟ್ಟೆಗಳು ಇಡಕ್ಕಾಗ್ಲಿಲ್ಲ ಅಂದ್ರೆ ಬೇರೆ ಏನು ಇಡಕ್ಕಾಗಲ್ವಾ? ಆ ಥರ ಇಲ್ಲ ಅಂತಂದ್ರೆ ಹೊಸ ಬಟ್ಟೆ ತಂದಾದ್ರೂ ಇಡ್ಬಹುದು. ಹೌದಾ? ಹಾಗಾದ್ರೆ ಬಂದೇ ಇರಿ ಒಂದ್ ನಿಮಿಷ. ನಮ್ ಕಾಲದಲ್ಲಿ ಹೇಗಿತ್ತು ಗೊತ್ತಾ? ಹಬ್ಬ ಅಂತಂದ್ರೆ ತಿಂಗಳಿಂದಾನೇ ಕೆಲ್ಸ. ಒಂದ್ ತಿಂಗಳ ಹಿಂದಿಂದ ಸುಣ್ಣ ಬಣ್ಣ ಎಲ್ಲ ಹಾಕ್ಬೇಕಿತ್ತು ಗೊತ್ತಾ? ಅಮ್ಮ, ನಿಮ್ ಮನೇಲಿ ಪ್ರತಿ ವರ್ಷ ಸುಣ್ಣ ಬಣ್ಣ ಹಚ್ತಾ ಇದ್ರಾ?
ನಿಂಗೊತ್ತಾ, ಮೂಲೆಯಲ್ಲಿರೋ ತೂತ್ ಮಡಕೆಯಿಂದ ದೊಡ್ಡ ದೊಡ್ಡ ಕಡಾಯಿ ಎಲ್ಲ ತೊಳಿಬೇಕಿತ್ತು. ನಾನು ನೋಡಿದ್ದೀನಿ, ಮನೇಲಿ ಹಳೆ ಪರ್ಕೆ ಕೂಡ ಬಿಡ್ತೇರಂಗ್ ತೊಳ್ಸೋರು. ಮತ್ತೆ ಸುಮ್ನೆನಾ? ತಿಂಡಿ ಬೇಯಿಸೋದು ಅಂದ್ರೆ ಅದೊಂದ್ ದೊಡ್ಡ ಕಥೆನೇನಾ? ನಮ್ಮ ಮನೇಲಿ ಆ ತಿಂಡಿ ವಾಸನೆ ಹೇಗ್ ಬರ್ತಾ ಇತ್ತು ಗೊತ್ತಾ ನಿಂಗೆ? ನಾ ಮಾಡೋ ಸುಕ್ಕಿನುಂಡೆ ಅಂತಂದ್ರೆ ನಮ್ ಗೌಡ್ರಿಗೆ ಪಂಚಪ್ರಾಣ. ಮಾಡಿದ್ರಲ್ಲಿ ಅರ್ಧ ಅವ್ರೊಬ್ರೇ ತಿಂತಾ ಇದ್ರು. ನಿಂಗೊತ್ತಾ, ನನ್ ಕೈಯಿಂದ ಕಿತ್ಕೊಂಡು ತಿಂತಾ ಇದ್ರು. ಹೌದಾ ಅಮ್ಮ? ಅಯ್ಯೋ, ಆ ಕಥೆ ಯಾಕೆ ಕೇಳ್ತೀಯ? ಸುಕ್ಕಿನುಂಡೆ ತಿನ್ಬೇಕು ಅನ್ಸ್ದಾಗ್ಲೆಲ್ಲ ಮತ್ತೆ ಮತ್ತೆ ಮಾಡು ಅಂತ ಹೇಳೋರು. ಇಂಥ ಹಬ್ಬದಲ್ಲದೆ ಬೇರೆ ದಿನ ಸುಕ್ಕಿನುಂಡೆ ಮಾಡಬಾರ್ದು ಅಂದ್ರೂ ಕೇಳ್ತಾನೆ ಇರ್ಲಿಲ್ಲ. ಮಾಡು ಮಾಡು ಅಂತ ಬಲವಂತ ಮಾಡೋರು. ಮತ್ತೆ ಯಾವಾಗಾದ್ರೂ ಮಾಡಿದ್ರಾ? ಇಲ್ಲ ನಯನ. ಈಗ ಅವ್ರ ಪಾಪ ಆಗ ನಾನು ಮಾಡ್ತಿದ್ದ ಸುಕ್ಕಿನುಂಡೆ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಳ್ತಿರ್ತಾರೋ ಏನೋ. ನಮ್ ಜೀವನ ಹೇಗಾಯ್ತು ನೋಡು ನಯನ. ಇನ್ ಮುಂದೆ ಈ ಜನ್ಮದಲ್ಲಿ ನಾ ಇದೆಲ್ಲ ಅವ್ರಿಗೆ ಮಾಡ್ಕೊಡಕ್ಕಾಗತ್ತಾ? ಏನವ ಶಾಂಭವಿ, ನೀನು ನಿಮ್ಮ ಅಮ್ಮನ ಥರ ಕೈ ಬಿಗಿ ಹಿಡಿಯೋದು ಮಾಡ್ಬಿಟ್ಯಾ? ಅಲ್ಲವಾ, ನಾನು ಯಾಕೆ ಕೇಳ್ತಿದ್ದೀನಿ ಅಂತ ಒಂದ್ ಮಾತು ಕೇಳೋದಿಲ್ವಾ? ಇನ್ನೇನ್ ಹೇಳ್ತೀರಾ? ಆ ಬಿಕಾರಿ ನೈನನ್ ಮನೇಲಿ ಹಾಗಿತ್ತು ಹೀಗಿತ್ತು ಅಂತ ಅಲ್ವಾ? ನೋಡಿ, ಇದು ನಮ್ಮನೆ, ನಮ್ಮ ಅಣ್ಣನ ಮದ್ವೆ ಚಪ್ರಶಾಸ್ತ್ರ. ನಾವ್ ಹೇಗ್ ಬೇಕಾದ್ರೂ ಮಾಡ್ತೀವಿ. ನಿಮಿಗಾದ್ರೆ ನೋಡಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ಗೌಡ್ರೆ, ಈಗಿನ ಕಾಲದ ಮಕ್ಕಳು ಮೂಗ್ ಕೆಳಗಡೆ ಬಾಯದೆ ಅಂದ್ರೆ ಕೋಪ ಬರ್ತದೆ ಇವಕ್ಕೆ. ಅವ್ರ ಮನೆ ಅವ್ರ ಕಾರ್ಯ ಹೆಂಗಾರ ಹಾಳು ಮಾಡ್ಕೊಳ್ಳಿ, ಯಾಕೆ ತಲೆ ಕೆಡ್ಸ್ಕೊತೀರಿ? ಅದು ಸರಿ, ಅದು ಸರಿ. ಈ ಮುದುಕಂದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಮೊದ್ಲು ಇವನನ್ನ ಒದ್ದು ಆಚೆ ಹಾಕ್ಬೇಕು. ಏನೋ ನನ್ನ ಮನೆಯಿಂದ ಆಚೆ ತಿಳಿಸ್ತೀಯಾ? ಅದು ಈ ಮನೆಯಿಂದ? ಏ ಸುಬ್ಬಿ, ನಾನೇನು ನೀನು ಹೇಳ್ದಾಗ ಕೇಳ್ಕೊಂಡಿರೋದಕ್ಕೆ ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರ ಜೀತಕ್ಕೆ ಆ ತ್ರಿವೇಣಿ ಅಮ್ಮ ಅಲ್ಲ. ನನ್ನ ಹೆದರ್ಸೋಕ್ಕೆ, ನನ್ನ ಮಗನ ಕೊಲ್ತೀನಿ ಅಂತ ಹೇಳೋದಕ್ಕೆ ನನಗೆ ಮಗನೇ ಇಲ್ಲ. ಏನು ನನ್ನ ಕೊಲ್ತೀಯ? ಬಾರೆ ಸಾಯ್ಸೆ ನನ್ನ. ನನಗೇನು ಜೀವದ ಭಯ ಇಲ್ಲ ಕಣೆ. ಜೀವ ತುಟ್ಟ ತುದಿಗೆ ಬಂದಿದೆ. ನಾನು ಈ ಮನೆಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ಅಲ್ವೇ, ನಿನಗೆ ಚಾಣಕ್ಯ ಅಂತ ಗೊತ್ತಾ? ತುಂಬಾ ಬುದ್ಧಿವಂತ. ಅವನು ನನಗೆ ಅವಮಾನ ಮಾಡಲಿ ಅಂತ ನಂದರ ಅರಮನೆ ಛತ್ರದಲ್ಲಿ ಕಾಯ್ಕೊಂಡಿದ್ದ. ಅವ್ರು ಬಂದು ಅವಮಾನ ಮಾಡಿದ್ರು. ಅದಕ್ಕೆ ಅವ್ರ ಮೇಲೆ ಸೇಟ್ ತೀರಿಸ್ಕೊಂಡು ಅವ್ರ ವಂಶನೇ ನಾಶ ಮಾಡಿಬಿಟ್ಟ. ನಾನು ಅದಕ್ಕೋಸ್ಕರನೇ ಬಂದಿರೋದು. ಇಷ್ಟು ದಿವಸ ನಾನು ಈ ಮನೆಗೆ ಬರಬಾರ್ದು ಅಂತ ಇದ್ದೆ. ಈಗ ಕಾಲ ಬಂದಿದೆ. ನಾನು ನಿನ್ ಮಗನ್ನ ಅಲ್ಲ, ನಿನ್ ಮಗ ಅಲ್ಲ, ಆ ತ್ರಿವೇಣಿ ಅಮ್ಮನ ಮಗ ರಾಹುಲೇ ಎಲ್ಲಾ ವಿಚಾರನೂ ಹೇಳಿ ಆ ತಾಯಿಯ ಮಗನ್ನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಡು ನನ್ನ ಜೀವನ ಬಿಟ್ಬಿಡ್ತೀರಿ ಕಡೆ. ಯಾಕೆ ಗರ ಬಡ್ದಂಗೆ ನಿಂತ್ಬಿಟ್ಟೆ? ನೀ ತಳ್ಬಿಟ್ರೆ ನಾ ಬಿದ್ದೋಯ್ತೀರಾ? ದೇವರು ಇನ್ನೂ ಶಕ್ತಿ ಕೊಟ್ಟವನ ಕಡೆ ಈ ವಯಸ್ಸಿನಲ್ಲೂ. ನೋಡೇ, ಈ ಊರಿನಲ್ಲಿ ಎಲ್ರಾಗೂ ನನ್ ಕಂಡ್ರೆ ಮರ್ಯಾದೆ ಐತೆ, ಗೌರವ ಐತೆ. ನಾನು ಹೇಳ್ದಂಗೆ ಕೇಳ್ತಾರೆ. ಯಾವಾಗ ನೀನು ಅಮ್ಮನ ಜೀತಕ್ಕೆ ಇಟ್ಕೊಂಡೆ ಆಗ್ಲೇ ನಿನ್ ಕೆಟ್ಟ ಕಾಲ ಶುರುವಾಯ್ತು ಅಂತ ತಿಳ್ಕಳೆ. ಆ ದುರ್ಯೋಧನ ಆ ದ್ರೌಪದಿ ಮುಡಿಗೆ ಕೈ ಹಾಕಿ ಅವನೇ ಕಂಟಕ ತನ್ಕಂಡ. ಹಂಗೆ ನಿನ್ಗೂ ಕೆಟ್ಕಾರ ಬಂದೈತೆ, ಬತ್ತೈತೆ, ಬರ್ತಾ ಐತೆ.
ಗೌಡ್ರೆ ಏನಿದು ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊಂಡ್ಬಿಟ್ರಿ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹೇಳೋದಂಜ, ಇದು ಇವಳು ಮನೆನಾ? ಇವಳ ಅಪ್ಪನ ಮನೆನಾ? ನನ್ನನ್ನೇ ಮನೆಯಿಂದ ಆಚೆಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಮನೇಲಿ ಮದುವೆ ಶಾಸ್ತ್ರ ನಡೀತಾ ಇದೆ, ಯಾಕಿದೆಲ್ಲ ಅಂತೀನಿ. ರಂಜ, ಏನಿಲ್ಲ ಇವಳು ಮದುವೆ ಮಾಡ್ತಿರೋದು. ಇವಳಿಗೆ ನಿಯತ್ತು ಅಂತ ಒಂದು ಇದ್ದರೆ ಗೌಡ್ರ ವಂಶ ಬೆಳೆಸೋದಕ್ಕೆ ನಾನು ಈ ಮದುವೆ ಮಾಡ್ತಿದ್ದೀನಿ ಅಂತ ನನ್ನ ಮುಂದೆ ಬಂದು ಹೇಳಿ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನ್ಯಾಕೆ ಬಾಯಿ ಮುಚ್ಚಬೇಕು? ನಂಜುಂಡ, ನೀನೇ ಹೇಳ. ನೀನು ಹಾಲು ಅನ್ನ ತಿನ್ನೋದಾದ್ರೆ ನಿಜವಾದ ನ್ಯಾಯ ಹೇಳು. ಇವತ್ತು ಚಪ್ರ ಅಲ್ವಾ? ಯಾರ ಹೆಸರಿನಲ್ಲಿ ಇವಳು ಎಡೆ ಬಡಗವಳೆ, ಧೂಪ ಹಾಕವಳೆ? ಹೌದು ಕಣ್ರವ, ಗೌಡ್ರು ಹೇಳೋದ್ರಲ್ಲಿ ನ್ಯಾಯ ಅದೇ, ನಿಜ ಅದೇ. ನೀವು ಮಾಡಿದ ತಪ್ಪಲ್ವಾ? ತಪ್ಪಾದ್ರೆ ನಾನು ಯಾರಿಗೂ ಎಡೆ ಇಡಲ್ಲ. ಈಗ ನೀವಿಬ್ರು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಆವತ್ತು ನಯನನ್ ಮನೇಲಿ ಹೇಳಿದ ಮಾತನ್ನ ಇವತ್ತು ಇಲ್ಲಿ ನಿಜ ಮಾಡ್ಬೇಕಾಗುತ್ತೆ. ಮುದ್ಕ, ಇಷ್ಟಕ್ಕೆ ಸಾಕ್ ಮಾಡು. ಇನ್ನೊಂಚೂರು ನಾಲ್ಗೆ ಏನಾದ್ರೂ ಹರಿಬಿಟ್ರೆ ಹುಷಾರ್. ಶಾಂಭವಿ ಅಕ್ಕ, ಮದ್ವೆಗೆ ಬಳೆ ಬಟ್ಟೆ ಎಲ್ಲ ಎಲ್ಲಿಟ್ಟಿದ್ದೀರಾ? ಅಲ್ಲೇ ಇದೆಯಲ್ಲೇ. ಅಯ್ಯೋ, ಯಾಕೆ, ಏನಾಯ್ತೆ? ಮದ್ವೆಗೆ ಅಂತ ತಂದಿದ್ ಮುತ್ತೈದೆ ಬಳೆ ಎಲ್ಲ ಒಡ್ದೋಗಿದೆ. ಅಯ್ಯೋ, ಸೀರೆ ಎಲ್ಲ ಬಣ್ಣ ಆಗೋಗಿದೆ. ಲೇ ಗೌಡ, ಮಾಡಬಾರದು ಮಾಡಿದ್ರೆ ಆಗ್ಬಾರದ್ದೇ ಆಗೋದು. ನೋಡವ, ನೀನು ನನ್ನ ಮ್ಯಾಕೆ ಉರ್ಕೊಂಡ್ರು ಸರಿಯೇ, ಶಕುನ ಸರಿ ಇಲ್ದಾಗ ಮದುವೆ ಮಾಡಬಾರ್ದು. ಯೋಚನೆ ಮಾಡು. ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ ಗೌಡ್ರೆ. ಸಾಯೋ ಮುದುಕನ್ಗೆ ಶನಿವಾರವ ಅಂತ ಒಡ್ದಿರೋ ಬಳೆ ಆದ್ರೇನು, ಕೊಳೆ ಆಗಿರೋ ಬಟ್ಟೆ ಆದ್ರೇನು? ಸರಿ, ಏನೋ ನೈನಾ, ಇವತ್ ನೀ ಇರೋದ್ರಿಂದ ನಮ್ಮ ಹಿರಿಯರಿಗೆ ಇದನ್ನೆಲ್ಲ ಇಡೋ ಹಾಗಾಯ್ತು. ಅಮ್ಮ, ಹಿರಿಯರ್ಗೆ ನಿಮ್ ಕೈಯಿಂದಾನೇ ಧೂಪ ಹಾಕ್ಬೇಕು ಅಂತ ಇರುವಾಗ ಯಾರು ಏನೇ ಅಂದ್ರೂ ಆಗೋತೆ ಆಗುತ್ತೆ ಬಿಡಿ. ಹಿಂದಿನ ವೈಭವ ಇಲ್ಲ, ಅವರಿದ್ರು ಇಲ್ಲಿಗೆ ಬರಕ್ಕಾಗಲ್ಲ. ಆದ್ರೂ ನಾನೇ ಎಡೆ ಇಡ್ತಾ ಇದ್ದೀನಿ. ಅಮ್ಮ, ಯಾಕೆ ಬೇಜಾರು ಮಾಡ್ಕೋತೀರಾ? ಮುಂದಿನ ವರ್ಷ ಹಬ್ಬ ಬರೋಷ್ಟೊತ್ತಿಗೆ ಎಲ್ಲ ಸರಿ ಹೋಗಿರುತ್ತೆ. ನೀವು, ನಿಮ್ಮ ಅಕ್ಕ, ಸೊಸೆ, ಗೌಡ್ರು ಎಲ್ರೂ ಸೇರ್ಕೊಂಡು ಹಬ್ಬ ಮಾಡ್ತೀರಾ, ನೋಡ್ತಾ ಇರಿ. ನಯನ, ನೀನೊಂಥರ ದೇವ್ರಿದ್ದ ಹಾಗೆ. ಈ ನಿನ್ ಮಾತು ಕೇಳ್ತಾ ಇದ್ರೆ ಮನ್ಸಿಗೆ ಏನೋ ಒಂಥರ ಭರವಸೆ ಬರುತ್ತೆ. ಹಾಗೆ ಆಗತ್ತೆ ಅಂತ್ಯಾ?
ಅಮ್ಮ, ಒಳ್ಳೆಯವ್ರಿಗೆ ಆ ದೇವ್ರು ಎಷ್ಟು ಅಂತ ಕಷ್ಟ ಕೊಡಕ್ಕಾಗತ್ತೆ. ಇದೆಲ್ಲ ಒಂದಲ್ಲ ಒಂದಿನ ಮುಗಿಯುತ್ತೆ. ಆ ಕಾಲ ನೀವ್ ಖಂಡಿತ ನೋಡ್ತೀರಾ. ಅವತ್ತು ನೀವ್ ನನ್ನ ನೆನೆಸ್ಕೋತೀರಾ. ಬರೀ ನೆನ್ಸೋದಲ್ಲಮ್ಮ, ಕೊಂಡಾಡ್ಬಿಡ್ತೀನಿ. ಅಮ್ಮ, ಇದೇ ಸಿಕ್ಕಿದ್ದು, ಆದ್ರೆ ಹೊಸ ಬಟ್ಟೆ, ಆದ್ರೆ ಬಳೆ ಒಡೆದೋಗಿದೆ. ಹೌದಾ, ಪರವಾಗಿಲ್ಲ ಬಿಡು, ಬಳೆ ಬೇಡ, ಬಟ್ಟೆ ಇಟ್ರೆ ಸಾಕು, ಬಳೆ ತೆಗೆದ್ಬಿಡು. ಅಮ್ಮ, ಎಲ್ಲ ಬಂದಿದ್ಯಾ, ಒಂದ್ಸರಿ ನೋಡ್ಕೊಂಬಿಡಿಮ್ಮ. ಹಾ ನಯನ. ಸರಿಮಾ, ಹಾಗಾದ್ರೆ ನೀವೇ ಮೊದಲು ಧೂಪ ಹಾಕ್ಬಿಡಿ. ಆಮೇಲೆ ಯಾರಾದ್ರೂ ಬಂದ್ರೆ ಸುಮ್ನೆ ತಕರಾರಾಗುತ್ತೆ. ಎಲ್ರಿಗ್ ಮುಂಚೆ ನಾನಾ? ಅಯ್ಯೋ ಬೇಡಮ್ಮ, ಎಲ್ಲರೂ ಬಂದ್ ಹಾಕ್ಲಿ, ಕೊನೆಯಲ್ಲಿ ನಾನು ಹಾಕ್ತೀನಿ. ಹಾಗಲ್ಲ ಅಮ್ಮ, ನೀವು ಈ ಮನೆಗೆ ಹಿರಿಯರು. ರಾಹುಲ್ ಯಜಮಾನ್ರಿಗೆ ಒಳ್ಳೇದಾಗ್ಲಿ ಅಂತ ನೀವೇ ಮೊದಲು ಧೂಪ ಹಾಕ್ಬೇಕು. ಇದು ತಗೊಳ್ಳಿ.